ಶಿವಮ್ ಸಿನಿಮಾದ ಸಾಂಗ್ ನೋಡ್ಕೊಂಡು ಬಂದ್ವಿ, ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿತ್ತು. ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ. ದ ಫಸ್ಟ್ ಸಾಂಗ್ ಏನು ಇಂಟ್ರೊಡಕ್ಷನ್ ಸಾಂಗ್, ಟೈಟಲ್ ಸಾಂಗ್ ಏನೇ, ದಟ್ ಇಸ್ ಟೂ ಗುಡ್. ನನಗೆ ಐ ಆಮ್ ವೆರಿ ಶ್ಯೂರ್ ತುಂಬ ಹಿಟ್ ಆಗುತ್ತೆ ಆ ಸಾಂಗ್ ಅಂತೂ ಅಂತ. ಆಮೇಲೆ ಅದು ಬಿಟ್ಟು ದೆರ್ ಆರ್ ತ್ರೀ ಆರ್ ಫೋರ್ ಸಾಂಗ್ಸ್, ಮತ್ತು ಅದು ಅವರಿಬ್ಬರ ಕಪಲ್ ಸಾಂಗ್ ಆಗಿ ಇಂಟಿಮೇಟ್ ಸಾಂಗ್ಸ್ ಇದೆ. ಇದು ವೆರಿ ನೈಸ್, ವೆರಿ ಕ್ಯೂಟ್ ಆಗಿದೆ. ಬಟ್ ಫಾರ್ ಮೀ ಇನ್ನೂ ಫಸ್ಟ್ ಸಾಂಗ್ ಇದೆ ಏನಿದೆ, ಇಟ್ಸ್ ಬ್ಯೂಟಿಫುಲ್. ಓಕೆ, ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ವ್ಯೂಸ್. ಓಕೆ, ಸಾಂಗ್ ನೋಡಿದ್ರೆ ಹೇಗೆ ಅನ್ನಿಸ್ತು ಅನ್ನುವಂಥದ್ದು, ಒಂದೊಂದು ಸಾಂಗು ಒಂದೊಂದು ರೀತಿ ಡಿಫ್ರೆಂಟ್ ಆಗಿರುವಂಥದ್ದು. ಹೌದು. ಬಗ್ಗೆ ಓಕೆ, ಅದೇ ಫಸ್ಟ್ ಸಾಂಗ್ ಏನು ಬಂತು, ಇದು ದೇವ್ರದಿದೆ, ಏನು ಓಂ ಶಿವಮ್ ಅಂತ ಏನು ಟೈಟಲ್ ಇದೆ, ಅದಕ್ಕೆ ತುಂಬ ರಿಲೇಟೆಡ್ ಆಗಿದೆ ಬಿಕಾಸ್ ಇಟ್ ಇಸ್ ಅ ಟೈಟಲ್ ಸಾಂಗ್. ಆಮೇಲೆ ಅದು ಬಿಟ್ಟು ಇನ್ನೂ 2-3 ಏನಿದೆ ಅವರಿಬ್ಬರದು ಕಪಲ್ ಸಾಂಗ್ ಏನಿರುತ್ತೆ ಹಾಗೆ ಇದೆ. ಆ್ಯಂಡ್ ಲಿರಿಕ್ಸ್ ಆರ್ ಸೂಪರ್, ತುಂಬ ಮೀನಿಂಗ್ಫುಲ್ ಆಗಿದೆ. ಒಂದ್ಸಲ ಹೇಗೆ ಕೇಳಿದ್ರೆ ಮತ್ತೆ ಮತ್ತೆ ಕೇಳಬೇಕು, ಇನ್ನು ಅರ್ಥ ಮಾಡ್ಕೋಬೇಕು ಅನ್ನೋಷ್ಟು ಚೆನ್ನಾಗಿದೆ. ಸೊ ಯಾ, ಐ ಎಂಜಾಯ್ಡ್ ಇಟ್. ಓಕೆ, ಒಂದು ಸಿನಿಮಾಗೆ ಸಾಂಗ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಅದ್ರ ಬಗ್ಗೆ ಏನು? ಹೌದು, ಡೆಫಿನೆಟ್ಲಿ ಅದು ನಾನು ತುಂಬ ಬಿಲೀವ್ ಮಾಡ್ತೀನಿ. ಯಾಕಂದರೆ ಇವಾಗ ಏನು ರೀಲ್ಸ್ ಅದು ಇದು ನಡೀತಾ ಇದೆ, ಒಂದು ಸಾಂಗ್ ನಿಮ್ಗೆ ಎಲ್ಲಿ ಕ್ಲಿಕ್ ಆಯಿತು ಅಂದರೆ ಇದು ಇಡೀ ಮೂವಿ ಕ್ಲಿಕ್ ಆದಂಗೆ. ಸೊ ಅಫ್ಕೋರ್ಸ್ ಸಾಂಗ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಮೂವಿಯಲ್ಲಿ. ಆ್ಯಂಡ್ ಸಾಂಗ್ಸ್ ಅಂತ ಹೇಳೋ ಬದಲು ಅದರಲ್ಲಿರೋ ಒಂದು ಲಿರಿಕ್ಸ್ ಒಂದೊಂದು ಏನಿದೆ ಅಲ್ಲ, ಅದು ತುಂಬ ಮನಸ್ಸಿಗೆ ಟಚ್ ಆದರೆ ಇಟ್ ವಿಲ್ ಬಿ ದೇರ್. ಹೊಸೊಬ್ರು ಸೇರಿ ಮಾಡ್ತಾ ಇರುವಂಥ. ಹೌದು. ಸೊ ಚಿತ್ರತಂಡಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಐ ವಿಶ್ ದಮ್ ಅ ವೆರಿ ಗುಡ್ ಲಕ್. ಆ್ಯಕ್ಚುಲಿ ಹಾಗೆ ನೋಡಬೇಕಾದ್ರೆ ಹೊಸ ತಂಡ ಮಾಡ್ತಿದೆ ಅಂತ ಅನಿಸಲ್ಲ, ಬಿಕಾಸ್ ಅಷ್ಟು ಪರ್ಫೆಕ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಒಂದೊಂದು ಅವ್ರು ಏನು ಇವಾಗ ನಮಗೇನಿದ್ರು ಆಡಿಯೋ ಲಾಂಚ್ ಅಷ್ಟೇ ಆಗಿರೋದು, ವಿಡಿಯೋ ಇಲ್ಲ. ಬಟ್ ಅದರಲ್ಲೂ ಒಂದೊಂದು ಏನು ಕ್ಲಿಪ್ಸ್ ನಾವು ನೋಡ್ತೀವಿ, ದೇ ವೆರಿ ಬ್ಯೂಟಿಫುಲ್. ಹೊಸ ತಂಡ ಅಂತ ಅನಿಸ್ತಾ ಇಲ್ಲ. ಸೊ ಐ ವಿಶ್ ದಮ್ ಅ ವೆರಿ ಗುಡ್ ಲಕ್, ತುಂಬ ಸಕ್ಸಸ್ ಸಿಗಲಿ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಂ ಶಿವಮ್ ಸಿನಿಮಾದ ಸಾಂಗ್ ಆಡಿಯೋ ಲಾಂಚ್ ಆಗಿರುವಂಥದ್ದು. ಸೊ ಹೇಗೆ ಅನ್ನಿಸ್ತು ಅನ್ನುವಂಥದ್ದು? ಇಲ್ಲ, ತುಂಬ ಖುಷಿ ಆಯ್ತು. ನಾನು ತುಂಬ ದಿನ ವೆಯ್ಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ಸಾಂಗ್ಗಳು ಮೊದಲೇ ಕೇಳಿದ್ದೆ. ಐ ಥಿಂಕ್ ಯಾವಾಗ ಜನಗಳಿಗೆ ಕೇಳಿಸ್ತಾರೆ ಅಂಥೇಳಿ ಟೀಮ್ ಕಡೆಯಿಂದ, ನಿರ್ದೇಶಕರು ಮತ್ತು ನಿರ್ಮಾಪಕ ಕಡೆಯಿಂದ ನಾನು ಹೇಳ್ತಿದ್ದೆ, ಸರ್ ಆಡಿಯೋ ಸಾಂಗ್ ಬೇಗ ರಿಲೀಸ್ ಮಾಡಿ. ಸಾಂಗ್ಗಳು ನಾವು ಸಿನಿಮಾ ರಿಲೀಸ್ ಹಾಕಿಂತ ಒಂದು ಮಂತ್ ಅಟ್ಲೀಸ್ಟ್ 1 ಮಂತ್ ಮೊದಲು ರಿಲೀಸ್ ಮಾಡಿ ರೀಚ್ ಆಗುತ್ತೆ, ಟೈಮ್ ಬೇಕಾಗುತ್ತೆ ರೀಚ್ ಆಗುತ್ತೆ. ಇವತ್ತು ರಿಲೀಸ್ ಆಗಿದೆ ಸಾಂಗು. ಆ್ಯಂಡ್ ನಾನು ಸಾಂಗ್ ಭಾಳ ಮೊದಲು ಸುಮಾರು ಸತಿ ಕೇಳಿದ್ದೆ ಸಾಂಗ್, ನಾನು ಕಾರ್ಲು ತುಂಬ ಸಲ ಕೇಳಿದ್ದೆ. ಬಟ್ ಭಾಳ ಖುಷಿ ಇದೆ. ಈಗ ಜನಗಳ ಮುಂದೆ ಇಟ್ಟಿದ್ದೀವಿ, ಜನ ಇಷ್ಟಪಟ್ಟರೆ ಅದಕ್ಕಿಂತ ಇನ್ನೊಂದು ಖುಷಿ ಬೇರೆ ಇಲ್ಲ. ಸಿನಿಮಾ ಹಿಟ್ ಆಗಬೇಕಂದ್ರೆ ಸಾಂಗ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್, ಭಾಳ ಇಂಪಾರ್ಟೆಂಟು. ಅಂದರೆ ಫಸ್ಟು ಜನಗಳಿಗೆ ಇನ್ವಿಟೇಷನ್ನೇ ನಾವು ಪೋಸ್ಟರ್ಸು, ಸಾಂಗ್ಸು, ನಮ್ಮ ಸಿನಿಮಾ ಕಂಟೆಂಟ್ ಅಂತ ಫಸ್ಟ್ ನೋಡೋದೇ ಅವ್ರಿಗೂ ಸಾಂಗನ್ನೇ ನೋಡೋದು. ನಾವೇನು ಹೇಗಿರುತ್ತೆ ಸಾಂಗ್ ನೋಡೋದು, ಅದು ಭಾಳ ಇಂಪಾರ್ಟೆಂಟ್. ಖಂಡಿತವಾಗ್ಲಿ ಈ ಓಂ ಶಿವಮ್ ಸಂಘದ ಹಾಡುಗಳು ಎಲ್ಲ ಜನಕ್ಕೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಯೂಟ್ಯೂಬಲ್ಲಿ ಕೂಡ ನಮ್ಮದೇ ನಿರ್ಮಾಪಕ ಕ್ರಿಶ್ ಮ್ಯೂಸಿಕ್ ಅಂತೇಳಿ ಅವರೇ ಆಡಿಯೋ ಕಂಪ್ನಿ ಕೂಡ ಓಪನ್ ಮಾಡಿದ್ದಾರೆ, ಅದರಲ್ಲೇ ರಿಲೀಸ್ ಮಾಡಿದ್ದಾರೆ ಸಾಂಗು. ಖಂಡಿತವಾಗ್ಲೂ ಜನ ಕೇಳಿದ್ರೆ ಇಷ್ಟಪಡ್ತಾರೆ. ಎಲ್ಲರೂ ಕೇಳಿ ಅಂತ ಹೇಳ್ತೀನಿ. ಎಸ್, ನಾನು ನೆಗೆಟಿವ್ ರೋಲ್ ಮಾಡಿದ್ದೀನಿ. ಅಂದರೆ ಥ್ರೋಟ್ ಸಿನಿಮಾ ಬರೋ ಪಾತ್ರ ಅಲ್ಲ, ಒಂದು ಹಂತದಲ್ಲಿ ಬಂದು ಹೋಗುವಂಥ ಒಂದು ಕ್ಯಾರೆಕ್ಟರ್. ಅದು ತುಂಬ ಚೆನ್ನಾಗಿದೆ, ಭಾಳ ಖುಷಿ ಇದೆ ಈ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು. ನಾನು ಮೇನ್ ಈ ಸಿನಿಮಾ ಆ್ಯಕ್ಟ್ ಮಾಡೋಕ್ಕೆ ಕಾರಣ ನಮ್ಮ ನಿರ್ದೇಶಕರು ಆಲ್ವಿನ್ ಸರ್. ಆ್ಯಕ್ಚುಲಿ ಅವ್ರದ್ದು ಬೇರೆ ಇನ್ನೊಂದು ಪ್ರಾಜೆಕ್ಟ್ ಆ್ಯಕ್ಚುಲಿ ನಾನು ಆ್ಯಕ್ಟ್ ಮಾಡ್ತಿದ್ದು ಆ ಟೈಮಲ್ಲಿ ಇನ್ನೊಂದು ಈ ಸಿನಿಮಾ ಆಗಿದ್ದಕ್ಕೆ ಒಂದು ಪಾತ್ರ ಮಾಡಿ ಸರ್ ಅಂತ ಹೇಳಿಕೆ ಮಾಡಿದ್ದು. ಆಮೇಲೆ ಹಾಗೇನು ಪಾತ್ರ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಒಳ್ಳೆ ನಿರ್ಮಾಪಕರು, ಹಂಗೆ ಹೀರೋ ಕೂಡ ತುಂಬ ಪ್ರಿಪೇರ್ ಆಗಿ ಎಂಟ್ರಿ ತೊಗೊಂಡಿದ್ದಾರೆ. ಭಾಳ ಖುಷಿ ಇದೆ ಈ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು. ಖಂಡಿತವಾಗ್ಲೂ ಜನ ಥಿಯೇಟ್ರಲ್ಲಿ ಬಂದಾಗ ಜನಕ್ಕೆ ಮೋಸ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಯಾವಾಗ ಬರಬೇಕು ಅಂದ್ಕೊಂಡಿದ್ದೀರಾ? ಐ ಥಿಂಕ್ ಅದೇ ಈ ನೆಕ್ಸ್ಟ್ ಮಂತ್ 5th ಸಿನಿಮಾ ರಿಲೀಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಒಂದು 100 ಥಿಯೇಟರ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸಿನಿಮಾ ಥಿಯೇಟ್ರಿಗೆ ಬರುತ್ತೆ, ಶಾರ್ಟ್ಲಿ ರಿಲೀಸ್ ಆಗುತ್ತೆ ಥಿಯೇಟ್ರಿಗೆ. ಥ್ಯಾಂಕ್ ಯು ಸೊ ಮಚ್.